ಹಲೋ ನಮಸ್ಕಾರ ಎಲ್ರಿಗೂ. ನಾನು ಸಿಂಧು. ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ಇವತ್ತು ನಾನು ತೋರಿಸ್ತಿರೋವಂಥ ಸ್ವೀಟ್ ರೆಸಿಪಿ ಬರ್ಫಿ ತುಂಬಾ ಈಸಿಯಾಗಿ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡುವಂಥದ್ದು. ಗ್ಯಾಸ್ ಸ್ಟವ್ ಹಚ್ಚೋ ಅವಶ್ಯಕತೆ ಇಲ್ಲ, ಒಂದು 10 ನಿಮಿಷದಲ್ಲೇ ಇದು ಆಗೋಗುತ್ತೆ. ಸೊ ಶುರು ಮಾಡೋಣ ಇವಾಗ. ಇದಕ್ಕೆ ಬೇಕಾಗಿರುವಂಥದ್ದು ನಾನಿಲ್ಲಿ 2 ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದನ್ನು ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಂಬರಬೇಕು. ಪೌಡ್ರ್ ಆಗಿದೆ ನೋಡಿ. ಇವಾಗ ಇದನ್ನು ಜರಡಿ ಮಾಡ್ಕೋಬೇಕು. ಸ್ವಲ್ಪ ಅಕಸ್ಮಾತ್ ಕೆಲವೊಂದು ಹುರ್ಗಡ್ಲೆ ಪೌಡ್ರ್ ಆಗಿಲ್ಲ ಅಂತಂದರೆ ಅದು ತಿನ್ಬೇಕಾದ್ರೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನಾನಿಲ್ಲಿ ಅದನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಆಗಿದೆ. ಇವಾಗ ನಾನಿಲ್ಲಿ 1 ಕಪ್ಪಷ್ಟು ಕೊಬ್ಬರಿ, ಸಿಪ್ಪೆ ತೆಗೆದಿರುವಂಥ ಕೊಬ್ಬರಿ ಪೌಡ್ರನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಮೊದಲೇ ಸ್ವಲ್ಪ ಪೌಡ್ರ್ ಆಗಿತ್ತು, ಇನ್ನೂ ಸ್ವಲ್ಪ ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಫೈನ್ ಪೌಡ್ರ್ ಆಗಿದೆ. ಇವಾಗ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 1.5 ಕಪ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತಾರೆ, ಹಾಗಾಗಿ ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪೇ ಸಾಕಾಗುತ್ತೆ. ಇದನ್ನು ಕೂಡ ಪೌಡ್ರ್ ಮಾಡಿಕೊಂಡು ಅದನ್ನು ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಜೊತೆಗೆ 1 ಏಲಕ್ಕಿ ಕೂಡ ಹಾಕ್ಬಿಟ್ಟು ಪುಡಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಿಮ್ಮ ಹತ್ರ ಏಲಕ್ಕಿ ಪೌಡ್ರ್ ಸಪ್ರೇಟಾಗಿದ್ದರೆ ಅದನ್ನು ಹಾಕ್ಕೋಬೋದು. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಸ್ವಲ್ಪ ಹಾಕೋಬೇಕು ನೀರು. ಒಂದೇ ಸಲ ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಚಿಮ್ಕಿಸ್ಕೊಂಡು ಇದನ್ನು ಹಿಟ್ಟು ಕಲಿಸ್ಕೋಬೇಕು ನೋಡಿ. ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಬಿಟ್ರೆ ಒಂದು 2-3 ಮಿನಿಟ್ಸಲ್ಲೇ ನಮ್ಮದು ಬರ್ಫಿ ರೆಡಿಯಾಗಿ ಹೋಗುತ್ತೆ. ತುಂಬ ಜಾಸ್ತಿ ನೀರು ಹಾಕೋಬೇಡಿ, ಅಂಟು ಬಂದುಬಿಡುತ್ತೆ ನೋಡಿ. ನನಗೆ ಕಲಸಿದ್ದೀನಲ್ಲ, ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ಒಂದು ಪೇಪರ್ ತೊಗೊಂಡಿದ್ದೀನಿ ನೋಡಿ. ನಾನು ಈ ಥರ ಪೇಪರ್ ಆದರೂ ತೊಗೋಬೋದು. ಇಲ್ಲ ಅಂತಂದರೆ ನೀವು ಫಾಯಿಲ್ ಪೇಪರ್ ಸಿಗುತ್ತಲ್ಲ, ಈ ಚಪಾತಿ ಎಲ್ಲ ಒಂಥರ ಸಿಲ್ವರ್ ಕಲರ್ ಬರುತ್ತೆ, ಆ ಥರದ್ದಾದರೂ ತೊಗೋಬೋದು. ನನ್ನ ಹತ್ರ ಅದು ಅವೈಲೇಬಲ್ ಇಲ್ಲ. ಸೊ ಹಾಗಾಗಿ ಈ ಶೀಟ್ನ ತೊಗೊಂಡಿದ್ದೀನಿ. ಇದು ಫುಡ್ ರ್ಯಾಪ್ ಮಾಡ್ತಾರಲ್ಲ, ನಮಗೆ ಹೊರಗಡೆ ಎಲ್ಲ ಹೋದಾಗ ಶವರ್ಮ ಎಲ್ಲ ರೋಲ್ ಮಾಡಿಕೊಡ್ತಾರಲ್ಲ, ಪರೋಟ ಎಲ್ಲ, ಆ ಥರ ಶೀಟ್ ಇದು. ಇದರಲ್ಲಿ ಇವಾಗ ನಾವು ಬರ್ಫಿನ ರೌಂಡ್ಗಾದರೂ ಮಾಡ್ಕೋಬೋದು. ಇಲ್ಲಿ ನಾನು ಉದ್ದಕ್ಕೆ ಮಾಡ್ಕೊಂಡಿದ್ದೀನಿ. ಉದ್ದಕ್ಕೆ ಮಾಡಿ ಕೆಳಗಡೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಬಿಟ್ಟು ಅದನ್ನು ನೀಟಾಗಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಾದರೂ ಕೊಬ್ಬರಿ ತುರಿ ಹಾಕೋಬೋದು. ಇಲ್ಲ ನಮಗೆ ಕೊಬ್ಬರಿ ತುರಿ ಬೇಡ ಅಂದರೆ ನೀವು ಸಕ್ಕರೆ ಪುಡಿ ಕೂಡ ಮೇಲ್ಗಡೆ ಹಾಕೋಬೋದು ನೋಡಿ. ಇವಾಗ ಈ ಥರ ಶೇಪಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಇದನ್ನು ಈ ಪೇಪರಲ್ಲಿ ರೋಲ್ ಮಾಡ್ತಾಯಿದ್ದೀನಿ. ಇವಾಗ ನೀಟಾಗಿ ರೋಲ್ ಮಾಡ್ಕೊಳ್ಳಿ. ಸೈಡಲ್ಲಿ ಕೂಡ ಇದನ್ನು ಕ್ಲೋಸ್ ಮಾಡ್ಕೋಬೇಕು, ಆ ಕಡೆ ಈ ಕಡೆ ಹೀಗೆ. ಈಗ ಇದನ್ನು 1 ಅವರು ಫ್ರಿಜ್ಜಲ್ಲಿ ಇಡಬೇಕು. ರೆಡಿಯಾಗಿದೆ. ಕಟ್ ಮಾಡೋದಕ್ಕೆ ನೀಟಾಗಿ ಪೀಸಸ್ ಬರುತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಇವಾಗ ಫ್ರಿಜ್ಜಲ್ಲಿಟ್ಟು 1 ಅವರ್ ಆದಮೇಲೆ ನಾನು ತೆಗೆದಿದ್ದೀನಿ ನೋಡಿ. ಇವಾಗ ಗಟ್ಟಿಯಾಗಿ ಬಂದಿದೆ. ಇವಾಗ ನಾವು ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳೋದು. ತುಂಬ ಈಸಿಯಾಗಿ ಮಾಡುವಂಥ ಬರ್ಫಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ. ನಾವು ಬೇಕ್ರಿಲೆಲ್ಲ ತೊಗೊಬಂದು ಕೊಡೋದಕ್ಕೆ ಈ ಥರ ಮಾಡಿಕೊಂಡ್ರೆ ಮನೆಯಲ್ಲೇ ಈಸಿಯಾಗೂ ಆಗುತ್ತೆ. ತುಂಬ ಮಿನಿಮಲ್ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.